ಮನುಷ್ಯ ಯಾವ ಮನುಷ್ಯ ಆದರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಸಾರಿ ಅದು ಸುಳಿಲ್ ಸಿಕ್ಕೊಳ್ತಾನೆ. ಆ ಸುಳಿಯಿಂದ ಬಿಡಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಆ ಜಾಣತನ ಮತ್ತು ಆ ಬುದ್ಧಿವಂತಿಕೆ, ಆ ಒಂದು ಆತ್ಮವಿಶ್ವಾಸ ಬೇಕಾಗ್ತದೆ. ಅಂಥ ಆತ್ಮವಿಶ್ವಾಸವನ್ನು ಇದರಲ್ಲಿ ತುಂಬಿದಾರ, ಅಥವಾ ಅದು ಆತ್ಮವಿಶ್ವಾಸಕ್ಕೂ ಮೀರಿ ಅವನ ಕೈ ಜಾರಿ ಈ ಪ್ರಕೃತಿ ಅವನಿಗೆ ಏಟು ಕೊಡ್ತಾ ಅಥವಾ ಅವಳಿಗೆ ಏಟು ಕೊಡ್ತಾ, ಯಾರು ಇದರಲ್ಲಿ ನೋವುಂಡರು, ಯಾರು ಹೀರೋ, ಯಾರು ವಿಲನ್ನು ಅನ್ನುವಂಥದ್ದು ಜನನೇ ತೀರ್ಮಾನ ಮಾಡಬೇಕು. ಎಷ್ಟೋ ಸರಿ ನಾವು ಆ ಸಿನಿಮಾದಲ್ಲಿ ಅವ್ರು ತೋರಿಸ್ಬಿಡ್ತಾರೆ, ನೋಡಿ ಹೀಗಿತ್ತು, ಹೀಗಾಯಿತು, ಹೀಗೆ ಕೂಡಿಕೆ ಮಾಡಿಕೊಂಡ್ರು. ಕೂಡಿಕೆ ಅನ್ನೋದೇ ಒಂದು ಸುಂದರವಾದ ಶಬ್ದ. ಆ ಶಬ್ದ ಕೆಲವು ಸಾರಿ ನಮ್ಮ ಬದುಕಿನ ಶಾಪ ಆಗ್ಬೋದು, ಕೆಲವು ಸಾರಿ ವರ ಆಗ್ಬೋದು. ಆದರೆ ಸಿನಿಮಾ, ಈ ಜಗತ್ತು ಬಯಸೋದೇನಪ್ಪ ಅಂದರೆ, ಕೊನೆಗೂ ಯಾರಿಗೇ ಆಗಿರಲಿ ಅದು ಶುಭಾನೇ ಆಗಲಿ, ಕೂಡಿಕೆ ಒಳ್ಳೆಯದಾಗಲಿ, ಕೂಡಿ ಬಾಳಲಿ. ನಾವು ಪ್ರತಿಯೊಂದಕ್ಕೂ ಕೂಡು ಅನ್ನೋ ಮಾತು ಹೇಳ್ತೀವಿ. ಅಂಥ ಕೂಡಿಕೆಯ ವಿಷಯವಾಗಿ ಏನು ಆ ವಸ್ತು ತಗೊಂಡು ಸಿನಿಮಾ ಮಾಡಿದ್ದಾರೆ ಈ ನಿರ್ಮಾಪಕರು, ನಿರ್ದೇಶಕರು, ನಟರು. ಇದು ಬಹಳ ಚೆನ್ನಾಗಿದೆ ನೋಡಿ. ಅವ್ರು ಬಹಳ ಫ್ಯಾಷನ್ನೇ ಮಾಡ್ಕೊಂಡಿಲ್ಲ, ಎಷ್ಟು ಸುಂದರವಾಗಿ ಕಾಣ್ತಾರೆ. ಹಾಡು, ಎರಡು ಹಾಡುಗಳು ಕೂಡ ನಮ್ಮ ಬೇರೆ ನಾವು ಯಾವುದೋ ಒಂದು ನೋಡಿದಾಗ ಸುಮ್ಮನೆ ಸಹಜವಾಗಿ ನೋಡ್ತಿರ್ತೀವಿ, ಯಾಂತ್ರಿಕವಾಗಿ. ಆದರೆ ಇದು ಹಾಗಲ್ಲ, ನಾವು ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನು ನೋಡುವಷ್ಟರ ಮಟ್ಟಿಗೆ ಅವ್ರು ಅಭಿನಯ ಮಾಡಿದ್ದಾರೆ. ಅಂಥ ಅಭಿನಯ ಮಾಡಿದಂಥ ಕಲಾವಿದರಿಗೆ ನಾನು ಈ ಮೂಲಕ ಅಭಿನಂದನೆ ತಿಳಿಸ್ತೇನೆ. ಮತ್ತು ಇಂಥ ಒಂದು ಸಿನಿಮಾಕ್ಕೆ ಸಾಹಸ ಮಾಡಿ ಕೈ ಹಾಕಿ ಅದನ್ನು ಪೂರ್ತಿ ಮಾಡಿ ಮುಗಿಸಿದಾರಲ್ಲ. ಎಷ್ಟೋ ಸಿನಿಮಾಗಳು, ನನಗೊಂದು 8 ಸಿನಿಮಾದಲ್ಲಿ ಯಾರು ಕರೆದಿದ್ರು ಆದವೋ ಬಿಟ್ಟವೋ ಏನೂ ಗೊತ್ತಾಗಲಿಲ್ಲ. ಹಾಗೆ ಸಿನಿಮಾಗಳಷ್ಟು ಸುಲಭ ಅಲ್ಲ. ಅದರಲ್ಲಿ ಒಂದು ಲೈನ್ ಹೇಳ್ಕೊಟ್ರೆ ಅವ್ರು ಸಾಕಾಗೋಯ್ತು ಅವ್ರಿಗೆ. ನನಗೆ ಏನಿಲ್ಲ, ಒಂದೇ ಒಂದು ಲೈನ್ ಹೇಳೋಕ್ಕಾಗಲಿಲ್ಲ ನನಗೆ, ಅಷ್ಟು ಕಷ್ಟ ಇದೆ. ಕಲಾವಿದರು ಅದಕ್ಕೇ ಕಲಾವಿದರು. ಆ ಕಲೆ ಅವ್ರಿಗೆ ಸಿದ್ಧಿಸಿದೆ. ಅಂಥ ಕಲಾವಿದರು ಇಲ್ಲಿದ್ದಾರೆ, ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ. ಎಲ್ಲರ ಜಾಣತನ ಮತ್ತು ಎಲ್ಲರ ಒಂದು ಒಳ್ಳೆಯ ಮನೋಭಾವ ಮತ್ತು ಟೀಮ್ ವರ್ಕ್, ಇದರಿಂದ ಈ ಸುಂದರವಾಗಿ ಮೂಡಿ ಬಂದಿರೋ ಈ ಸಿನಿಮಾಕ್ಕೆ ನಾನು ಮತ್ತೊಮ್ಮೆ ಶುಭ ಹಾರೈಸ್ತೇನೆ. ನನಗೆ ಕರೆಸಿ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಬಂಧುಗಳಿಗೆ ನಾನು ವಂದಿಸ್ತಾ ಇದ್ದೇನೆ. ನಮಸ್ಕಾರ.